ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲು ಒಂದು ಮಾರುತಿ ಸ್ವಿಫ್ಟ್ ಕಾರ್ ಸೇಲ್ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡೋಕ್ಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಮಾರುತಿ ಸ್ವಿಫ್ಟ್ VDI 2017 ಮಾಡಲು. ಓಕೆ ಓನರ್ ಸೆಕೆಂಡ್ ಸರ್. ಓಕೆ ಡೀಸೆಲ್ ಇಂಜಿನಾ? ಹ್ಞೂ ಸರ್, ಡೀಸೆಲ್ ಇಂಜಿನ್. ಓಕೆ ಎಷ್ಟು ಹೊಡೆ ಸರ್ ಗಾಡಿ? ಸರ್ 96,000 ಶೋರೂಮ್ ರಿಕಾರ್ಡೆಡ್. 96,000 ಕಿಲೋಮೀಟ್ರ್ ವಿತ್ ಶೋರೂಮ್ ಹಿಸ್ಟ್ರಿ. ಹ್ಞೂ ಸರ್, ಶೋರೂಮ್ ಹಿಸ್ಟ್ರಿ ಪೂರ್ತಿ ಒಂದು. ಓಕೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಸರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿತ್ತೆ. ಅದು ಕಟ್ಕೊಡಂಗಾದ್ರೆ ಕಟ್ಕೊಡ್ತೀವಿ. ಅದು ಹೆಂಗೆ ಮಾತಾಡಲಿ ಪಾರ್ಟಿಗಳು ಬಂದಾಗ. ಓಕೆ ಹ್ಞೂ. ಟೈರ್ ಎಲ್ಲ ಹೆಂಗಿದೆ ಸರ್? ಸರ್, ಟೈರ್ ಒಂದು 80% ಇದಾವೆ ಸರ್. 4 ಸ್ಟೆಪ್ನಿ ಹೊಸಾದ ಹಂಗೆ ತೆಗ್ದಿಲ್ಲ ಇನ್ನು. ಹ್ಞೂ. ಓಕೆ ಗಾಡಿ ಏನು ಟಚ್ ರಿಪೇಂಟು? ಇಲ್ಲ ಸರ್, ಶೋರೂಮ್ನಾಗ ಹೆಂಗೈತೆ ಹಂಗೈತೆ. ಒಂದು ಸ್ಕ್ರಾಚ್ ಎಲ್ಲೂ ಹುಡುಕಿದ್ರು ಸಿಗಲ್ಲ. ಕಂಪ್ನಿಯಿಂದ ಏನು ಬಂದು ಶೋರೂಮ್ ಹಂಗೆ ಐತೆ ಸರ್. ಗಾಡಿ ಏನು ಯೂಸ್ ಆಗಿ ಜಾಸ್ತಿ. ಓಕೆ ಹ್ಞೂ. ಈಗ ಗಾಡಿ ಹಂಗಾರೆ ತೊಗೊಂಡು ಯೂಸ್ ಮಾಡ್ಕೊಬೋದು, ಏನು ಸಮಸ್ಯೆ? ಹ್ಞೂ ಸರ್, ₹1 ಕೆಲಸ ಮಾಡ್ಸಂಗಿಲ್ಲ. ಪ್ರತಿಯೊಂದು ಮಾಡ್ತೀವಿ. ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಒಳಗಡೆ ಇದು ಡೈಮಂಡ್ ಕಟ್ ಸಿಸ್ಟಮ್ ಹಾಕ್ತಿದ್ವಿ ಸರ್. ಸೀಟ್ ಕವರ್ ಹೊಸಾವ್ ಹಾಕ್ತಿದ್ವಿ ಸರ್, ಒಂದು 20,000 ಕೊಟ್ಟು. ಡೈಮಂಡ್ ಕಟ್ ಸಿಸ್ಟಮು ಹಾಕ್ತಿದ್ವಿ ಸರ್, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಓಕೆ. ಹ್ಞೂ ಸರ್. ಇನ್ನೇನು ಗಾಡಿಗೆ ತೊಗೊಂಡವರು ರೆಡಿ ಟು ಯೂಸ್ ಇದೆ? ಏನೇನು ಯೂಸ್ ₹1 ಯೂಸ್ ಮಾಡಂಗಿಲ್ಲ ಸರ್. ತಗೊಳ್ಳೋದು ಡೀಸೆಲ್ ಹಾಕೊಂಡು ಓಡಿಸೋದು. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವ? ಹ್ಞೂ ಸರ್, ಒರಿಜಿನಲ್ ನನ್ನ ಹತ್ರನೇ ಐತಿಲ್ಲ. ಓಕೆ ಫೈನಾನ್ಸು ಆ ಥರ ಏನಿಲ್ವಲ್ಲ? ಇಲ್ಲ ಸರ್, ಕ್ಯಾಶ್ನಾಗ ಐತೆ, ಲೋನ್ ಏನಿಲ್ಲ. ಓಕೆ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್? ಸರ್, ಹೊಸದುರ್ಗ ಐತೆ. ಅದು ಹೊಸದುರ್ಗ ಟೌನ್ನಾಗ ಐತಿ. ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕು ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ಸಿಟಿ ಆಗೈತೆ ಸರ್. ಓಕೆ ರೇಟ್ ಏನು ಹೇಳ್ತೀರಾ? ಸರ್, ಒಂದು 5,80,000 ಹೇಳ್ತಿದ್ದೀನಿ ಸರ್. 5,80,000. ಹ್ಞೂ ಸರ್. ಕಡಿಮೆ ಆಗುತ್ತಾ? ಸರ್, ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಸರ್? ಹ್ಞೂ ಸರ್, ಇದೇ ಕಾಂಟ್ಯಾಕ್ಟ್ ನಂಬರ್ ಸರ್. ಸರಿ ಸರ್, ಓಕೆ.